ಯಾಕ್ರೆ ಹಿಂಗ್ ಹಾಳು ಮಾಡ್ತೀರಾ ಬಂದು ನೋಡ್ರಿ ಇಲ್ಲಿಂದ ನಾಟ್ಯ ಸುಳ್ಳು ಸ್ಟಾರ್ಟು. ಮಾತಾಡೋಣ ದಾರಿನೂ ಇಲ್ಲ. ನೋಡೋಣ ಬರ್ರಿ. ಸುಳ್ಳು ಕೊಳ್ಳಲ್ಲ, ಇದು ನಿಜವಾದ ವಿಚಾರ. 80,000 ರೂಪಾಯಿ ಮುಗ್ದಿದ್ ಸಾಚ. ಇನ್ನೊಂದು ಹೇಳ್ತೀನಿ, ಸುಳ್ಳು ಕೊಳ್ಳಿ ಹೇಳಕ್ ಹೋಗ್ಬೇಡ. ಹುಚ್ಚಪ್ಪ, 80,000 ರೂಪಾಯಿ ನಿಜ. ನಮಸ್ಕಾರ. ನಮಸ್ಕಾರ ಅಣ್ಣ. ಯಾವ ಊರು ನಿಮ್ದು? ನಮ್ಮ ಮೈದಾಳ ಮೈದಾಳ ಅಣ್ಣ. ಇಲ್ಲಿ ಬರುತ್ತಣ್ಣ ಮೈದಾಳ? ಅಣ್ಣ ತುಮಕೂರು ಡಿಸ್ಟ್ರಿಕ್ಟ್. ತುಮಕೂರು ಡಿಸ್ಟ್ರಿಕ್ಟ್. ಅಣ್ಣ ನಿಮ್ಮ ಹೆಸರು ಹೇಳಿಲ್ಲ. ನಮ್ಮ ಹೆಸರು ದಿನೇಶ್ ಅಂತ. ದಿನೇಶ್ ಅಂತ. ದಿನೇಶ್ ಅಂತ ಹೇಳಿ. ಏನು ಎಷ್ಟು ಹಸುಗಳು ಹಿಡ್ಕೊಂಡ್ ಬಂದಿರಿ ಇವತ್ತು? ಅಣ್ಣ 4-5 ಇಸ್ಕೊಂಡು 5 ಹಿಡ್ಕೊಂಡ್ ಬಂದಿರಿ. 5 ಹಿಡ್ಕೊಂಡ್ ಬಂದಿರಾ? ಓರಿಗಳು? ಓರಿ ಒಂದೈತೆ. ಒಂದೇ ಒಂದು. ಏನ್ ಪರವಾಗಿಲ್ವ ವ್ಯಾಪಾರಗಳು ಇವತ್ತು? ಏನಂತ ವ್ಯಾಪಾರ ಇಲ್ಲ ಅಣ್ಣ. ಒಳ್ಳೆ ಮಳೆ ಬಿದ್ದಿದೆ. ಮಳೆ ಏನ್ ಅಷ್ಟು ಕಷ್ಟ ಇಲ್ಲ ಅಣ್ಣ. ಏನಂತ ಮಳೆ. ಏನ್ ರೈತರು ಶಾಲು ಸುಟ್ಟಿದ್ದೀರಾ? ಅಣ್ಣ ರೈತರು ಶಾಲು ಸುಟ್ಟಿದ್ದೀರಾ? ರೈತರ ಸಂಘದಲ್ಲ. ನೀವು ರೈತ ಸಂಘದಲ್ಲಿ ಇದ್ದೀರಾ? ಅಣ್ಣ ಎಷ್ಟು ಎಕರೆ ಜಮೀನು ಇದೆ ನಿಮ್ದು? ನಮ್ದೊಂದು 1.5 ಎಕರೆ ಇದೆ. 1.5 ಎಕರೆ ಇದೆ. ಅಣ್ಣ ಎಷ್ಟು ಹೇಳ್ತೀರಾ ಒಂದು ರೇಟು? ಅಣ್ಣ ಇದು 33 ಹೇಳ್ತೀನಿ, ಅದು 19.5 ಹೇಳ್ತೀನಿ, ಅಣ್ಣ ಇದು 39 ಹೇಳ್ತೀನಿ, ಈ ಜೋಡಿ 85 ಹೇಳ್ತೀನಿ. ಅಣ್ಣ ಜೋಡಿ 85. ಅಣ್ಣ ಅವೆಷ್ಟೆಲ್ಲ ಆಗದ? ಇದು ಒಂದಲ್ಲಾಗೈತೆ ಅಣ್ಣ, ಒಂದಲ್ಲಾಗಿಲ್ಲ. ಒಂದಲ್ಲಾಗಿಲ್ಲ. ಅಣ್ಣ ಇದು ಅಲ್ಲಾಗಿಲ್ಲ. ಇದು ಅದು ಅಲ್ಲಾಗಿಲ್ಲ. ಅಣ್ಣ ಇದು ಅಲ್ಲಾಗಿಲ್ಲ. ಇದು ಅಲ್ಲಾಗಿಲ್ಲ. ಏನ್ ಬೆಳಗ್ಗೆ ಏನಾದ್ರು ವ್ಯಾಪಾರಕ್ಕೆ ಬಂದಿದ್ರೆ ಇಲ್ವಾ? ವ್ಯಾಪಾರಕ್ಕೆ ಬಂದಿದ್ರಾ? ಬಂದಿದ್ವಿ. ಏನಾದ್ರು ಕೇಳಿದ್ರ ಇಲ್ವಾ? ಕೇಳ್ತಾ ಇದಾರೆ, ಅಂದ್ರೆ ರೇಟಿಗೆ ಬರ್ತಾ ಇಲ್ಲ. ಹೌದು, ನಿಮ್ ರೇಟಿಗೆ ಬಂದ್ರೆ ನಾವು ಕೊಡ್ತೀರಾ? ಇಲ್ಲ ಅಂದ್ರೆ ಇಲ್ಲ. ಅಲ್ವಾ? ನೋಡಿ ಹಿಂಗೆ. ತುಂಬಾ ಧನ್ಯವಾದಗಳು. ಆಯ್ತಣ್ಣ. ನೋಡಿ ವ್ಯಾಪಾರ ಮಾಡ್ಕೊಂಡು ಮುಗಿಸ್ಕೊಂಡು ಇಟ್ಕೊಂಡು ಹೋಗ್ತಾ ಇರ್ತಾರೆ. ಯಜಮಾನ್ರೆ ಎಷ್ಟು ಕೊಟ್ರೆ? 80ಗೆ. ನೋಡ್ರಿ ಹಿಂಗೆ. ಅಣ್ಣ ಎಷ್ಟೆಲ್ಲ ಆಗವೆ? ಇನ್ನು ಅಲ್ಲಿ ಮಾಡಿಲ್ಲ. ಏನ್ ಹೇಳ್ತೀರ ರೇಟು? 58. ಅಣ್ಣ ನಿಮ್ಮವ ಹಸು ಏನ್ ಗಬ್ಬಾಗಿದೆಯಾ ಇಲ್ವಾ? ಆಗಿದೆಯಾ? ಏನ್ ಎಷ್ಟು ದಿವಸ ಆಗ್ಬೋದು? ಆಗ್ಬೋದಿಲ್ಲ? ಹೌದಾ? ಏನ್ ಕರು ನಿಮ್ಮವೇನಾ ಏನು? ಅಣ್ಣ ಎಷ್ಟೆಲ್ಲ ಆಗವೆ? 6 ಒಂದೇ ಹಸುನ ಇಟ್ಕೊಂಡ್ ಬಂದಿರೋದು ಹಾಗೆ. ನೋಡಿ ಯಜಮಾನ್ರು ಮಾತ್ರ ಒಳ್ಳೆ ಕರುಗಳು ಹಾಕೊಂಡ್ ಬಂದಾರೆ. ಗೌಡ್ರ ಏನ್ ಎಷ್ಟೆಷ್ಟು ಆಗವೆ? ಅಲ್ಲೋ ಇವಿನ್ನು ಹಾಲಲ್ವಾ? ಇದೊಂದೇಯಾ? ಹಾ ನೋಡಿ ಪಾಪ ರೈತರು ಇಟ್ಕೊಂಡ್ ಬಂದಾರೆ. ಯಜಮಾನ್ರೆ ಏನು ಸೀಮೆ ಊರಿನ ಅದೇನು ಹಸುನ ಪಡ್ಡೆಗಳು? ಏನು ಸೀಮೆ ಪಡ್ಡೆನ ಒಳಗಡೆ ಸೇರ್ಸ್ಕೊಂಡ್ಬಿಟ್ಟಿದ್ರೆ ಏನ್ ಸಮಾಚಾರ? ನಾಟಿ ಹಸುಗಳು ಇರುತ್ತೆ. ಒಬ್ರೇ ಬಂದಿರೋದು ಅದಕ್ಕೆ. ಯಜಮಾನ್ರ ನಿಮ್ಮ ಹೆಸರು? ಲಕ್ಷ್ಮಣ ಅಂತೇಳಿ. ಅಣ್ಣ ಏನ್ ಹೇಳ್ತೀರಾ ಇದು ಹಸು ರೇಟು? ಅದು ಓರ್ಗದ 30. ಅಣ್ಣ ಅದು 36. ಎಷ್ಟೆಷ್ಟು ಅಲ್ಲಾಗವೆ? ಇದೊಂದೇ ಅಲ್ಲಾಗಿರೋದು ಹಸು ಒಂದೇ. ಗಬ್ಬಾಗಿದೆಯಾ ಇಲ್ವಾ? ಇನ್ನು ಹಾಲು ಕುಡಿತಾ ಇದೀಯಾ? ಏನ್ ಕರು ಸಮೇತ ಮಾರಾಕ್ತಾ ಇದ್ದೀರಾ? ನೋಡಿ ಹಿಂಗೆ ಅಲ್ವಾ? ಅಣ್ಣ ನಿಮ್ಮ ಹೆಸರು? ಲಕ್ಷ್ಮಣ ಅಂತ. ಯಜಮಾನ್ರೆ ನೀವೆಷ್ಟು ಹಿಡ್ಕೊಂಡ್ ಬಂದಿದ್ದೀರಾ? ಇದೊಂದು ಒಂಟಿವರಿನಾ? ಅದರದೇ ಕರ. ಏನು ಹಸು ಏನಾದ್ರು ಗಬ್ಬಾಗವ? 2 ತಿಂಗಳಾಗ ಫಲ ಆಗಿ. ಇದೇನು ಹೇಳ್ತೀರ ಓರಿ? ಅವೆರಡು ಹಸುಗಳು ಜೊತೆ 85 ಹೇಳ್ತಾ ಇದ್ದೀರಾ? ನೋಡಿ ಹಿಂಗೆ. ಯಜಮಾನ್ರು ಅಣ್ಣ ನಿಮ್ಮ ಹೆಸರು ಹೇಳಿಲ್ಲ ನಮ್ಗೆ. ಈಶ್ವರಯ್ಯ. ಅಣ್ಣ ಯಾವ ಊರು ನಿಮ್ದು? ಹಳೇನಹಳ್ಳಿ. ತುಂಬಾ ಧನ್ಯವಾದಗಳು ಅಣ್ಣ. ನೋಡಿ ಇವತ್ತು ಮಾತ್ರ ತುಂಬಾ ಸಂತೆ. ಹೋಗು.
ಅಣ್ಣ ಏನು ಒಂಟಿ ಹಸು ಹಿಡ್ಕೊಂಬಂದಿದ್ದೀರಾ? ಹಸುನಾ? ಏನು ಹೇಳ್ತೀರಾ ರೇಟು? 60. ಏನಾದ್ರು ಅಲ್ಗಿಲ್ಲ ಆಗಿದೆಯಾ ಇಲ್ವಾ ಇನ್ನು? ಹಾ, ಫಲ ಗಬ್ಬಾಗದೆ. ಎಷ್ಟು ತಿಂಗಳಾಗದೆ? 2 ತಿಂಗಳಾಗದೆ. ಈ ಹಸು ಕಾಲು ತುಳಿದ್ರೆ ಜಾಸ್ತಿ ನೋವಾಗುತ್ತಪ್ಪ, ಅದೇ ಬೇಜಾರು. 20 ಒಳಗೆ ಯಾರನ್ನ ಕರೆ ಕೊಡ್ತಾರಣ್ಣ ಹೊಡೆದ್ರೆ ಒಳ್ಳೆ ಓರಿ ಗುರು ಯಾವ್ದು ಸಗದಾದ ಓರಿ ಮಾತ್ರ. ನೋಡೋಣ ಅಣ್ಣ, ಯಾರು ಹಸುಗಳಿವ? ಯಾರು ಇಲ್ವಾ? ಕಟ್ಟ ಬಿಟ್ಟು ಹೊರಟ ಇದಾರೆ. ಅಪ್ಪಿ ನಿಮ್ಮವೇನಾ? ಏನ್ ಹೇಳ್ತೀರಾ ರೇಟು? 1 ಲಕ್ಷ. ಏನು ಇನ್ನು ಹಾಲಲ್ಲಿ ಕರುಗಳ? ಏನು ಹಸುಗಳಲ್ಲ ಎರಡು ಖರ್ಚುಗಳು ಇನ್ನು ಅಲ್ಲಾಗಿಲ್ಲ. 1 ಲಕ್ಷ ಹೇಳ್ತಾ ಇದ್ದೀರಾ? ಏನಾದ್ರು ವ್ಯಾಪಾರಕ್ಕೆ ಬಂದಿದ್ರೆ ಇಲ್ವಾ ಬೆಳಗ್ಗೆಯಿಂದ? ಕೊಡ್ಲಿಲ್ಲ ಹಿಂಗೆ ನೋಡಿ. ಯಾರು ಇವು ನಿಮ್ಮವ? ಅವೋ ಬರ್ತೀನಿ ಅಣ್ಣ. ಏನ್ ಹೇಳ್ತೀರಾ ಇವು? ಏನು ಒಂಟಿನಾ ಇವ? ಇದು ಒಂಟಿನಾ? ಇದನ್ನೇನು ಹೇಳ್ತೀರಾ ರೇಟು? 70,000 ಅಣ್ಣ 70. ಏನು ಇನ್ನು ಹಾಲಲ್ಲಿ ಕರುನಾ? ಹಾಲಲ್ಲಿ ಕರು. ಏನು ತುಂಬಾ ಪ್ರೀತಿ ತೋರಿಸೋದೆ? ಏನು ಸಮಾಚಾರ? ನಡಿ ಮನೆಗೆ ಮಾರ್ಬೇಡ ಅಂತ. ಹೌದು ಹಂಗೆ. ಅದ್ಯಾಕಂಗ? ಬೇಡ, ಚೆನ್ನಾಗಿ ಮೆಸ್ಕುನ್ ಜೋಳ ಕಡ್ಡಿ ಮೇವೆಲ್ಲ ತಿಂತಾ ಇದೀನಿ. ಇಲ್ಲಿ ಯಾವ ಹಿಡ್ಕೊಂಡು ಹೋಗಿ ಯಾವ ಹುಲ್ಲಾಕಲ್ಲ ಅಂತ ಹೇಳ್ತಾ ಇದೆ. ಏನ್ ಮಳೆ ಬಿದ್ದದೆ? ಹೇಗ ಅನ್ಸುತ್ತೆ ನಿಮ್ಗೆ? ಹೇಗ ಅನ್ಸುತ್ತೆ? ಮಳೆ ಬಿದ್ದದೆ. ವ್ಯಾಪಾರಗಳಿಲ್ಲ ಅಂತಿದ್ರೆ? ವ್ಯಾಪಾರ ಇಲ್ಲ. ಇವಾಗ ಮಳೆ ಬಿದ್ದದೆ, ವ್ಯಾಪಾರ ಚುರುಕಾಗಿರ್ಬೇಕಲ್ಲ. ಹೌದು. ಅಣ್ಣ ಪರವಾಗಿಲ್ವಾ? ಪರವಾಗಿಲ್ಲ. ಅಣ್ಣ ಯಾವ ಊರು ನಿಮ್ದು? ನಮ್ದು ಆರೋಹಳ್ಳಿ. ಆರೋಹಳ್ಳಿ. ಹೌದು. ಅಣ್ಣ ಏನು ಈ ಸದ್ಯ ಪ್ರತಿ ವಾರ ಇಲ್ಲ ಸ್ವಾಮಿ, ನೋಡಿಲ್ಲ. ಇದ್ರ ಜೊತೆಗೂ ಅದ್ರ ಜೊತೆಗೂ ಹಾಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಯಾವ್ದಾದ್ರು ಒಂದ್ ಎತ್ಕೊಂಡು ಹೋಗೋದು ಅಷ್ಟೇ. ಇದೆಷ್ಟ ಆಗದೆ ಅಲ್ಲೋ? ಇದೆಲ್ಲ ಆಗಿಲ್ಲ. ಇವನ್ನೆಲ್ಲಾಗಿಲ್ಲ. ಇದೇನ್ ಕಟ್ಸ ಏನು ಓರಿಗಳ? ಓರಿ 2 ಓರಿ. ಅಣ್ಣ ನಿಮ್ಮ ಹೆಸರು ಹೇಳಿಲ್ಲ ನಮ್ಗೆ. ಶಿವರಾಜು ಅಂತ ಹೇಳಿ. ಆರೋಹಳ್ಳಿಯಿಂದ ಬಂದಿದ್ದೀರಾ? ಆರೋಹಳ್ಳಿಯಿಂದ. ಏನ್ ಬೆಳಗ್ಗೆಯಿಂದ ವ್ಯಾಪಾರಕ್ಕೆ ಬಂದಿದ್ರೆ ಇಲ್ವಾ? ವ್ಯಾಪಾರಕ್ಕೆ ಬಂದಿದ್ರೆ ಇಲ್ವಾ? ಬರ್ಲಿಲ್ಲ ಗೌಡ. ಇನ್ನ ಯಾರಾದ್ರೂ ಬಂದಿದ್ರೆ ಕೊಡ್ಬಿಡೇನ ಅಂತೀಗ? ಏನು ಇದು ಎಷ್ಟು ಹೇಳ್ತೀರಾ ಅಂದ್ರೆ ರೇಟು? ಇದು ಹೌದಾ? ಅದು 60,000 ಹೇಳ್ತಾ ಇದೀವಿ. ಇದು 60,000. ಇದು 70,000 ಹೇಳ್ತಾ ಇದೀವಿ. ಇದು 70,000. ಹೌದು. ಇದಕ್ಕೇನ್ 70,000, ಇದಕ್ಕೇನ್ 60,000 ಕಡಿಮೆ. ಇದು 60,000. ಇದಕ್ಕೆ 70,000 ಹೇಳ್ತಾ ಇದ್ದಾರೆ. ಅದು ಒಳ್ಳೆ ಇತ್ತು. ಇದಕ್ಕಿನ್ನ ಒಳ್ಳೆ ಇತ್ತು. ಒಳ್ಳೆ ಸಗತ್ತಾಗದೆ ಅದಕ್ಕ. ಏನೋ ನಿಮ್ಗೇನೋ ಕೇಳ್ತಾ ಇದೆ ಅದು? ಮಾಡ್ಬೇಡ ಅಂತನಾ? ಮೇವು ಬೇರೆ ಹಾಕುವಂತದೆ. ಇಲ್ಲಿ ಮೇವು ಬೇರೆ ತರ್ಲಿಲ್ವಲ್ರಿ. ಅದಕ್ಕೆ. ತುಂಬಾ ಧನ್ಯವಾದಗಳು ಅಣ್ಣವ್ರೆ. ತುಂಬಾ ಖುಷಿ ಆಯ್ತು. ಆಯ್ತು ಅಣ್ಣ ನಮಸ್ಕಾರ. ನಮಸ್ಕಾರ ಅಣ್ಣ. ನಮಸ್ಕಾರ. ನಮಸ್ಕಾರ ಹೇಳಿ ಅಣ್ಣ. ನಿಮ್ಮ ಹೆಸರು ಹೇಳಿಲ್ಲ ನಮ್ಗೆ. ರಕ್ಷಿತ್ ಅಂತ. ರಕ್ಷಿತ್ ಅಂತ ಹೇಳಿ. ಅಣ್ಣ ಎಷ್ಟು ವಯಸ್ಸು ಇರ್ಬೋದು ನಿಮ್ಗೆ ಇವಾಗ? ಸರ್ ನನಗೆ 32. 32. ಇನ್ನು ಹೆಂಗ್ ವಯಸ್ಸು? ಇನ್ನು ಎಂಗೇಜು? ಏನು ವರಿಗಳು ಕಟ್ಟಿದ್ದೀರಾ? ಹೌದಣ್ಣ. 2 ನಿಮ್ಮವೇನಾ? ನಮ್ದೇ. ಏನು ಒಳ್ಳೆ ವರಿ ಕಟ್ಟಿದ್ದೀರಾ? ಅಣ್ಣ ಎಷ್ಟು ಹೇಳ್ತೀರಾ? 185. 185. ಎಷ್ಟೆಷ್ಟೆಲ್ಲ ಆಗವೆ? ಇನ್ನು ಅಲ್ಲಾಗಿಲ್ಲ. ಇನ್ನು ಅಲ್ಲಾಗಿಲ್ಲ. ಅಣ್ಣ ಯಾವ ಊರಂದ್ರೆ ನಿಮ್ದು? ಸರ್ ನಮ್ದು ಚನ್ನರಾಯಪಟ್ಟಣ ತಾಲೂಕು ಹಿರಿಸಾಯಿ ಹೋಬಳಿ ಬಾಳಗಂಜಿ ಅಂತ. ಹಿರಿಸಾಯಿ ಹೋಬಳಿ. ಅಣ್ಣ ನಿಮ್ ಭಾಗದಲ್ಲಿ ಒಂದು ಜಾತ್ರೆ ನಡೀತಲ್ಲ, ಬೂಕನಬೆಟ್ಟ ಜಾತ್ರೆ. ಅಣ್ಣ ಬೆಳಗ್ಗೆ ಏನಾದ್ರು ವ್ಯಾಪಾರಕ್ಕೆ ಬಂದಿದ್ರೆ ಇಲ್ವಾ? ಇಲ್ಲ ಅಣ್ಣ, ಯಾರು ಬಂದಿಲ್ಲ.
ಯಾರು ಬಂದಿಲ್ಲ. ಇಲ್ಲ ಅಣ್ಣ. ಏನು ಈ ಸಂತೆಗೆ ಯಾವಾಗಲಿಂದ ಬರ್ತಾ ಇದೀರಿ ನೀವು? ಸರ್ ನಾವು ಹಸುಗಳು ಮಾರಕ್ ಬರ್ತಾ ಇರ್ತೀವಿ. ಬಂದಿರೋದೇ ಫಸ್ಟ್. ಅಣ್ಣ ಪರವಾಗಿಲ್ಲ ಇಲ್ಲಿ ವ್ಯಾಪಾರಗಳು? ಪರವಾಗಿಲ್ಲ. ಹಾ. ಅದೇ ಮಳೆ ಇಲ್ದೇ ಇರೋದ್ರಿಂದ ಸ್ವಲ್ಪ ಗಿರಾಕಿ ಎಲ್ಲಿಂದ ಬರ್ತಾರೆ? ಸರ್ ಇಲ್ಲಿ ಎಲ್ಲಾ ಕಡೆಯಿಂದ ಬರ್ತಾರೆ. ಹಾವೇರಿ, ಹುಬ್ಳಿ ಆ ಕಡೆಯಿಂದ ಎಲ್ಲ ಬರ್ತಾರೆ. ಮತ್ತೆ ಇಲ್ಲಿ ಏನಾದ್ರು ವ್ಯಾಪಾರಗಳು ಮಾಡ್ತೀರಾ? ಇಲ್ಲೇನೋ ವ್ಯಾಪಾರ ಮಾಡ್ಕೊಂಡು ಹೋಗ್ತೀರಾ? ಇಲ್ಲೇನಂತ ಮೋಸ ಗೀಸ ಏನ್ ನಡೆಯಲ್ವಾ? ಆತರ ಏನಿಲ್ಲ. ಇಲ್ಲಿ ಎಲ್ಲಾ ತರದ ಹಸುಗಳು ಎಮ್ಮೆಗಳು ಎಲ್ಲ ಹಸು ಸಿಗ್ತಾವ? ಎಮ್ಮೆ ಎಲ್ಲಾ ತರದ್ದು ಸಿಗುತ್ತೆ. ಎಲ್ಲ ಸಿಗ್ತವೆ. ಹಂಗೆ ನೋಡಿ ಸ್ನೇಹಿತರೆ, ಈಗಿರುತ್ತೆ ಪಾಪ ಒಳ್ಳೆ ಓರಿಗಳು ಕಟ್ಟಿದ್ದಾರೆ ಇವರು ಹಿರಿ ಸೇವೆ ಕಡೆಯವರು. ಹಾಗೆ ಬನ್ನಿ ಅಣ್ಣ, ನೋಡಿ ಈಗಿರುತ್ತೆ ಪಾಪ ಒಳ್ಳೆ ಸಗದಾಗ ಸಾಕವ್ರೆ. ಏನೇನು ಕೊಡ್ತೀರಿ ತಿಂಡಿ ಇವಕ್ಕ? ಅಣ್ಣ ಜೋಳ, ಹಾ ಚಕ್ಕೆ ಬೂಸ, ರವೆ ಬೂಸ, ಒಂದೊಂದ್ ಟೈಮ್ ಹಾಲು ಇಲ್ಲ ಮೊಟ್ಟೆ. ಅಣ್ಣ ಮತ್ತೆ ಈ ಹಸೆ ಹುಲ್ಲು ಯಾರು ಹಾಕೋದೇ ಇಲ್ಲ ಅಣ್ಣ. ಇಲ್ಲಿ ನಾವು ಜಾತ್ರೆಯಲ್ಲಿ ಒಣಲ್ ತಿನ್ನಲ್ವಲ್ಲ ಅಂತ ಹಸಿ ಮೇವ್ ಹಾಕಿದೀವಿ ಇಲ್ಲಿ ಅಷ್ಟೇ. ತಿನ್ನೋದಿಲ್ಲ ಅಂತ ಹಾಕಿದ್ದೀರಾ? ಈ ಹಸೆ ಹುಲ್ಗುನು ಒಣ ಹುಲ್ಗುನು ಯಾಕಣ ಅಷ್ಟೊಂದು ಅಣ್ಣ, ಹಸೆ ಹುಲ್ಲು ಹಾಕಿದ್ರೆ ಸ್ವಲ್ಪ ಬಣ್ಣ ಕೆಡ್ತವೆ ಮತ್ತೆ ಉಚ್ಕಂತವೆ. ಒಣ್ಮೇವ್ಗೆ ಸ್ವಲ್ಪ ಚೆನ್ನಾಗಿ ಬಲಿಷ್ಠವಾಗಿರ್ತವೆ, ಸ್ಟ್ರಾಂಗ್ ಆಗಿರ್ತವೆ. ಹಸಿ ಮೇವ್ ಎಷ್ಟು ತಿಂದ್ರೂ ಹೊಟ್ಟೆ ತುಂಬಲ್ಲ. ಒಣ್ಮೇವ್ ಬೇಗ ಹೊಟ್ಟೆ ತುಂಬ. ಹಂಗೆ. ಹಾ. ತುಂಬಾ ಖುಷಿ ಆಯ್ತು ಅಣ್ಣ ನಿಮ್ಮ ಹತ್ರ ಮಾತಾಡಿ. ನಾವು ಬರ್ತೀವಿ ಬುಕ್ಕನ್ ಬೆಟ್ಟ ಜಾತ್ರೆಗೆ. ನೆಕ್ಸ್ಟ್ ಸರಿ ಸಿಗೋಣ. ನಾವು ವರ್ಷ ಬುಕ್ಕಕ್ಕೆ ಎತ್ಕಡ್ತೀವಿ ಬನ್ನಿ. ಹೋದ್ ಸರಿ ಕುಮಾರಣ್ಣ ಅವ್ರು ಅಂತ ಒಬ್ರು ಸಿಕ್ಕಿದ್ರು, ತುಂಬಾ ಗತ್ತಾಗಿ ಮಾತಾಡಿದ್ರು. ಅವ್ರು ಮಾತಾಡಿರೋದಕ್ಕೆ ಒಂಥರ ಖುಷಿ ಆಯ್ತು. ಯಾಕಂದ್ರೆ ಅಲ್ಲಿ ನೀರ್ ಕೊಡೋದಿಲ್ಲ ಸರಿಯಾಗಿ, ಹಂಗಾಗಿ ವ್ಯವಸ್ಥೆ ಸರಿಯಾಗಿರೋದಿಲ್ಲ, ಸುಂಕ ಮಾತ್ರ ವಸೂಲಿ ಮಾಡ್ತೀರಾ ಅಂತೇಳಿ ಗಲಾಟೆ ಮಾಡಿದ್ರು. ತುಂಬಾ ಧನ್ಯವಾದಗಳು ಅಣ್ಣ. ನೋಡಿ ಯಜಮಾನ್ರು ಇನ್ನು ಓರಿಗಳು ಹುಡ್ತಾರೆ. ಯಾರು ಓರಿಗಳು? ಯಜಮಾನ್ರ ಯಾವೂರು ನಿಮ್ದು? ಯಾವೂರು? ತುರ್ಬೇಕೆರೆ. ಏನ್ ಓರಿಗಳು ನೋಡಕ್ ಬಂದಿದ್ದೀರೇನ? ಕೊಳ್ಳಕ ಅಪ್ಪಿ ನಿಮ್ಮದೇನಾ? ಯಾರು ಕಟ್ಟಾಬಿಟ್ಟು ಹೊರಟೋಗ್ಬಿಟ್ಟಾರೆ. ತೋರಿಸ್ತೀನಿ ರೀ, ಒಂದು ನಿಮಿಷ ನೋಡಿಸ್ಬಿಡೋಣ. ಕಟ್ಬಿಟ್ಟು ಹೊರಟೋಗ್ಬಿಡ್ತಾರೆ. ಅವ್ರು ಉಣ್ಕಕ್ಕಾಗೋದಿಲ್ಲ ನಾವು, ಅದೊಂದು ಹಿಂಸೆ. ಒಳ್ಳೊಳ್ಳೆ ಓರಿಗಳೇ ಕಟ್ತಾರೆ. ಇನ್ನು ಹಾಲಲ್ಲಿ ಕರುಗಳು ನೋಡ್ರಿ. ಓನರ್ಗಳೇ ಆಗಲಿ, ರೈತರೇ ಆಗಲಿ, ಯಾರು ಸಿಗೋದೇ ಇಲ್ಲ. ಈ ಸಂತೆಗಳಲ್ಲಿ 120 ಕರುಗಳು ಎಲ್ಲ ಬಂದಿರ್ತವೆ. ನೋಡ್ಕೊಂಡು ಕೊಂಡ್ಕೊಂಡು ಹೋಗ್ತಾ ಇರ್ತಾರೆ. ಯಜಮಾನ್ರೆ ಏನು ನೋಡ್ತಾ ಇದ್ದೀರಾ ಓರಿಗಳು? ಯಜಮಾನ್ರೆ ನಮಸ್ಕಾರ. ನಮಸ್ಕಾರ. ಯಾವ್ರು ನಿಮ್ದು? ನಮ್ಮ ತುರುವೇಕೆರೆ. ತುರುವೇಕೆರೆಯಿಂದ ಅಲ್ಲಿ ಇಲ್ಲಿ ಹತ್ರನೇ ಅಲ್ವಾ ನಿಮ್ಗೆ? ಹತ್ರನೇ. ಈ ಕಾಲ್ಗಟ್ಟಮ್ಮನ ದೇವಸ್ಥಾನ ಸಂತೆ ಇವತ್ತು. ಈ ಸಂತೆಗೆ ಏನ್ ಮಾಡಕ್ ಬಂದಿದ್ದೀರಿ ಇವತ್ತು ನೀವು? ನಾವು ಕೊಳ್ಳಕ್ ಬಂದಿದ್ದೀರಾ? ಎಷ್ಟ್ ಜೊತೆ ವರಿ ಕೊಳ್ಬೇಕು ಅನ್ಕೊಂಡಿದ್ದೀರಿ? ನಾವು ಒಂದ್ ಜೊತೆ ತಗೊಳಕ್ಕೆ. ಒಂದ್ ಜೊತೆ ತಗೊಳಕ್ ಬರ್ಬೇಕಂತ ಅಂದ್ರೆ ತಗೊಳಕೇನೋ ಬಂದಿದ್ದೀರಾ, ಸರಿ ಒಪ್ಕೊಂತೀನಿ. ನೀವು ತಗೊಳ್ಬೇಕಾದ್ರೆ ಏನೇನ್ ನೋಡ್ತೀರಾ? ಸುಳಿ, ಕಾಲ್ ಕಿತ್ಕೊಂಡು ಇರೋದು ಎಲ್ಲ ನೋಡ್ತೀವಿ. ಕಾಲುಗಳು, ಆಮೇಲೆ ಗೊರಸುಗಳು ನೋಡ್ತೀರಾ, ಆಮೇಲೆ ಬುಲ್ಡೆ ನೋಡ್ತೀರಾ, ಕೊಂಬುಗಳು ನೋಡ್ತೀರಾ, ಕಿವಿ ನೋಡ್ತೀವಿ. ನೋಡಿ ಹಿಂಗೆ ನಿಮ್ಗೆ ಯಾವ ತರ ಇದ್ರೆ ಸುಳಿ ಚೆನ್ನಾಗಿರುತ್ತೆ. ಸುಳಿ ಯಾವ ತರ ಚೆನ್ನಾಗಿರುತ್ತೆ. ಕರೆಕ್ಟ್ ಆಗಿದ್ರೆ ಎಲ್ಲ ಕರೆಕ್ಟ್ ಆಗಿದ್ರೆ ತಗೊಂತೀವಿ. ಎಲ್ಲ ಕರೆಕ್ಟ್ ಆಗಿದ್ರೆ ತಗೊಂತೀವಿ. ಎಷ್ಟು ಬಂಡವಾಳ ಆಗ್ಬೇಕು ಅನ್ಕೊಂಡಿದ್ದೀರಾ? ನಾವು ಒಂದು ಹತ್ತತ್ರ ಒಂದು ಆಗ್ಬೇಕು ಅನ್ಕೊಂಡಿದ್ದೀರಾ? ನೋಡಿ ಈಗಿರುತ್ತೆ. ಯಜಮಾನ ನಿಮ್ಮ ಹೆಸರು ತಿಳಿಸಿ ನಮ್ಗೆ. ನಮ್ಮ ಹೆಸರು ಸಾತಯ್ಯ ಅಂತ. ಸಾತಯ್ಯ ಅಂತೇಳಿ. ಚೆನ್ನಾಗಿ ಸೂಪರ್ ಆಗಿರ್ಬೇಕು. ಒಂದೂವರೆ ಆಗ್ಲಿ, 120, 130 ಆಗ್ಲಿ. ತಗೊಳಕ್ ರೆಡಿ ಆಗಿದ್ದೀರಾ? ಏನ್ ಹೆಸರು ನಿಮ್ದು? ನೋಡಿ ಹಿಂಗಿರುತ್ತೆ. ಯಜಮಾನ್ರು ಪಾಪ ನೋಡ್ತಾ ಇದ್ರು ವರಿಗಳು. ಅವ್ನು ಕೇಳಿದೆ ಯಾವ ತರ ನೋಡಿ ತಗೊಂತೀರ ಅಂತೇಳಿ. ನನಗೂ ಅದ್ರ ಬಗ್ಗೆ ಅನುಭವ ಇಲ್ಲ. ನಿಮ್ಮಂತ ದೊಡ್ಡವರು ಅನುಭವ ಇರ್ತದೆ. ಅದ್ರ ಬಗ್ಗೆ ನೀವ್ ಹೇಳೋದು ನಾವು ತಿಳ್ಕೊಂತೀವಿ. ಹಾಗಾಗಿ ನಿಮ್ಮನ್ನ ಕೇಳಿದೆ. ಯಜಮಾನ್ರ ನೀವ್ ಯಾವ ತರ ಇರ್ಬೇಕನ್ಸುತ್ತೆ ವರಿ ನಿಮ್ಗೆ? ನೀಟಾಗಿ ಅಂದ್ರೆ ಅದಂಗೆ ನೀಟಾಗಿ? ಅದೇ ಚೆನ್ನಾಗಂದ್ರೆ ಹೆಂಗೆ? ಸುಳಿಗಳು ನೋಡ್ತೀರಾ? ಏನೇನ್ ನೋಡ್ತೀರಾ? ಕಾಲುಗಳು ನೋಡ್ತೀರಾ? ಬುಲ್ಡೆ ನೋಡ್ತೀರಾ? ಎಲ್ಲ ನೋಡ್ತೀರಾ? ಯಾವ ಸುಳಿ ಇದ್ರೆ ಚೆನ್ನಾಗಿರುತ್ತೆ ನಿಮ್ಗೆ? ಹಂಗೆ ನಡೆಯಲ್ಲ. ತುಂಬಾ ಧನ್ಯವಾದಗಳು ಯಜಮಾನ್ರ, ತುಂಬಾ ಖುಷಿ ಆಯ್ತು. ಆಯ್ತಣ್ಣ. ನೋಡಿ ಈಗಿರುತ್ತೆ. ಹಾಗಾಗಿ ತೋರಿಸ್ತಾ ಇದೀನಿ ನಿಮ್ಗೆ. ಇನ್ನು ಇರಿ ತೋರ್ಸ. ನೋಡಿ ಇದೇನೋ ಬುಸ್ ಅಂತದೆ, ಹೋದ್ರೆ ಹೊಡಿತದಂತ ಅದೊಂದು ಭಯ. ಹೊಡಿಬೇಡ ರಜ, ಹೊಡಿಬೇಡ. ನೋಡಿ ಹಿಂಗೆ ಎಲ್ಲ ಸೀಮೆ ಹಸುಗಳೆಲ್ಲ ತಗೊಂಡು ಕಟ್ಟಾಬಿಟ್ಟಿದ್ದಾರೆ.
ಇಲ್ಲಿ ಬೋರಿಗಳಿದಾವೆ, ಬೋರಿಗಳಿಗೋಸ್ಕರ ಅರ್ಧ ಬಂದಿದ್ದು ನಾನು. ಹಾ ನೋಡ್ರಿ ಒಳ್ಳೆ ಬೋರಿಗಳಿದಾವೆ. ಎರಡು ಎಮ್ಮೆಗಳು ಇದ್ರ ಜೊತೆಗ. ನೋಡ್ರಿ ಒಳ್ಳೆ ಸಖತ್ ಫೈನ್ ಆಗಿದಾವ ಬೋರಿಗಳು ಮಾತ್ರ. ಇವ್ರು ಯಾರೋ ಯಜಮಾನ್ರು ಯಾರು ಸಿಗ್ಲಿಲ್ಲ, ಸಿಕ್ಕಿದ್ರೆ ಮಾತಾಡ್ಬೋದಾಗಿತ್ತು. ಅಣ್ಣ ಯಾರು ಇಲ್ವಾ? ಹೌ